ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಮತೆಯ ಮಡಿಲು, ಅಮ್ಮ ಎಂಬ ಹಣತೆ. ವೀಕ್ಷಕರೇ, ಈ ನೋವಿನ ಕಥೆ ಹೃದಯ ಕಲಕುವಂತಿದೆ. ಇದು ಸತ್ಯ ಘಟನೆ ಆಧಾರಿತ ಕಥೆ. 9 ಜನ ಮಕ್ಕಳಿದ್ದರೂ ಕೊನೆಯಲ್ಲಿ ಅಮ್ಮ ಅನುಭವಿಸಿದ ಆ ಏಕಾಂತ ಮತ್ತು ಮಕ್ಕಳ ಪ್ರೀತಿಗಾಗಿ ಹಪಹಪಿಸಿದ ಆ ಕ್ಷಣಗಳು ಯಾವುದೇ ಸಹೃದಯಿ ಓದುಗನ ಕಣ್ಣಲ್ಲಿ ನೀರು ತರಿಸುತ್ತದೆ. ನನ್ನ ಹೆಸರು ಭೂಮಿಕಾ. ಹಳ್ಳಿಯ ಆ ಹಳೆಯ ಹಂಚಿನ ಮನೆ ಸದಾ ಗಿಜಿಗುಡುತ್ತಿತ್ತು. ತಂದೆ ತಾಯಿ ಮತ್ತು 9 ಜನ ಮಕ್ಕಳ ಸಂಸಾರ. ಬಡತನವಿತ್ತು, ಆದರೆ ಮನೆಯ ತುಂಬ ಮಕ್ಕಳ ಕಿರುಚಾಟ, ನಗು ಇತ್ತು. ಅಪ್ಪ ಅಮ್ಮ ಇಬ್ಬರೂ ಕೂಲಿ ಕೆಲಸಕ್ಕೆ ಹೋಗಿ ಬೆವರು ಸುರಿಸಿ ನಮಗೆ ತುತ್ತು ಅನ್ನ ನೀಡುತ್ತಿದ್ದರು. ನಮ್ಮ ಮನೆಯಲ್ಲಿ ಎಲ್ಲಕ್ಕಿಂತ ದೊಡ್ಡವನು ಅಣ್ಣ. ಅವನಿಗೆ ಕೇವಲ 21 ವರ್ಷವಾದಾಗ ಅಜ್ಜಿಯ ಕೊನೆಯ ಆಸೆಯಂತೆ ಅವನ ಮದುವೆಯನ್ನು ಮಾಡಲಾಯಿತು. ಚಿಕ್ಕ ವಯಸ್ಸಿನಲ್ಲಿ ಅಣ್ಣನ ಹೆಗಲ ಮೇಲೆ ಸಂಸಾರದ ನೊಗ ಬಿತ್ತು. ಅಣ್ಣನಿಗೆ 2 ಗಂಡು ಮಕ್ಕಳು ಜನಿಸಿದರು. ಆದರೆ ವಿಧಿಯಾಟ ಬೇರೆಯೇ ಇತ್ತು. 7 ಜನ ತಮ್ಮ ತಂಗಿಯರ ಜವಾಬ್ದಾರಿ ಹೊರಲಾಗದ ಅಣ್ಣ ಒತ್ತಡಕ್ಕೆ ಸಿಲುಕಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಬೇರೆಯೇ ಮನೆ ಮಾಡಿ ಹೋದ. ಆ ಹೊತ್ತಿಗೆ ನಾನು ಇನ್ನೂ ಈ ಭೂಮಿಗೆ ಬಂದಿರಲಿಲ್ಲ. ನಮ್ಮದು ಬರೀ ಮನೆಯಾಗಿರಲಿಲ್ಲ, ಹಸಿವು, ಕನಸು, ನೋವು ಮತ್ತು ಅಸಂಖ್ಯಾತ ನೆನಪುಗಳ ಗೂಡಾಗಿತ್ತು. ಮನೆಯ ಒಳಗಿನಿಂದ ಸದಾ ಮಕ್ಕಳ ಗದ್ದಲ ಕೇಳಿಬರುತ್ತಿತ್ತು. ಅಪ್ಪ ಮತ್ತು ಅಮ್ಮ ಇಬ್ಬರೂ ಸೂರ್ಯ ಹುಟ್ಟುವ ಮೊದಲೇ ಎದ್ದು ಮೈಕೈ ನೋವೆನ್ನದೆ ಕೂಲಿ ಕೆಲಸಕ್ಕೆ ಓಡುತ್ತಿದ್ದರು. ಅವರ ಕೈಗಳ ಮೇಲಿನ ಗೆರೆಗಳು ಕೆಲಸದ ಅತಿಯಾದ ಹೊರೆಗೆ ಮಂಕಾಗಿದ್ದವು. ಆದರೆ ಅವರ ಕಣ್ಣುಗಳಲ್ಲಿ 9 ಜನ ಮಕ್ಕಳನ್ನು ಹೇಗಾದರೂ ಮಾಡಿ ದಡ ಸೇರಿಸಬೇಕೆಂಬ ಛಲವಿತ್ತು. ಈಗ ನಮ್ಮದು 8 ಜನ ಮಕ್ಕಳ ದೊಡ್ಡ ಸಂಸಾರ. ಅಪ್ಪ ತರುತ್ತಿದ್ದ ಅಲ್ಪ ಮೊತ್ತದ ಕೂಲಿಯಲ್ಲಿ ಅಮ್ಮ ಪ್ರತಿಯೊಬ್ಬರಿಗೂ ತುತ್ತು ಅನ್ನ ನೀಡಲು ಪಡುತ್ತಿದ್ದ ಪಾಡು ದೇವರಿಗೇ ಗೊತ್ತು. ಗಂಜಿ ನೀರು ಕುಡಿದರೂ ಎಲ್ಲರೂ ಒಟ್ಟಾಗಿ ನಗುತ್ತಿದ್ದ ಆ ದಿನಗಳು ಬಡತನದಲ್ಲೂ ಶ್ರೀಮಂತವಾಗಿದ್ದವು. ಮನೆಯ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದ ದೊಡ್ಡಣ್ಣ ದೂರವಾದ ನೋವಿನಲ್ಲೇ ಅಪ್ಪ ಅಮ್ಮ ಇನ್ನುಳಿದ ಮಕ್ಕಳನ್ನು ಸಾಕಿಸಲಹುತ್ತಿದ್ದರು. ದೊಡ್ಡಣ್ಣನ 2ನೇ ಮಗನಿಗೆ 1 ವರ್ಷ ತುಂಬಿದ ಹೊತ್ತಿನಲ್ಲಿ ಆ ಮನೆಯ ಕೊನೆಯ ಕುಡಿಯಾಗಿ ನಾನು ಭೂಮಿಗೆ ಬಂದೆ. ಅಮ್ಮ ಎಲ್ಲ ಮಕ್ಕಳಂತೆ ನನ್ನನ್ನು ಕೂಡ ತೊಟ್ಟಿಲಲ್ಲಿ ಹಾಕುವ ಶಾಸ್ತ್ರ ಮುಗಿಸಿ, ಅಂದ್ರೆ ಮಕ್ಕಳು ಹುಟ್ಟಿದ 12 ಅಥವಾ 13ನೇ ದಿನಕ್ಕೆ ಅಮ್ಮ ಕೂಲಿ ಕೆಲಸಕ್ಕೆ ಹೊರಟು ಹೋಗುತ್ತಿದ್ದಳು. ತೊಟ್ಟಿಲ ಶಾಸ್ತ್ರದಲ್ಲಿ ನನಗೆ ಇಟ್ಟಿದ್ದ ಹೆಸರೇ ಭೂಮಿಕಾ. ಮನೆಯಲ್ಲಿ ಅಕ್ಕಂದಿರೇ ನಮ್ಮನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಬಡತನದ ನೆರಳು ನಮ್ಮನ್ನು ಬಿಟ್ಟಿರಲಿಲ್ಲ. ನಾನು ಅಂಬೆಗಾಲಿಡುತ್ತಿದ್ದಾಗಲೇ ಮನೆಯಲ್ಲಿ ಬಡತನ ಮತ್ತು ಜವಾಬ್ದಾರಿಗಳ ನಡುವೆ ಯುದ್ಧ ನಡೆಯುತ್ತಿತ್ತು. ಅಪ್ಪ ಅಮ್ಮ ಕೂಲಿ ಮುಗಿಸಿ ಮನೆಗೆ ಬಂದಾಗ ಅವರ ಮುಖದಲ್ಲಿ ಅದೆಂತಹದೋ ಒಂದು ಸೋಲಿನ ಕಳೆ ಇರುತ್ತಿತ್ತು. ಆದರೆ ನಮ್ಮನ್ನು ನೋಡಿದಾಗ ಆ ಮುಖ ಮಂದಹಾಸದಿಂದ ಅರಳುತ್ತಿತ್ತು. ಅಪ್ಪ ಅಮ್ಮನ ಹೋರಾಟದ ಹಾದಿಯಲ್ಲಿ ನಾನು ನನ್ನ ಬಾಲ್ಯವನ್ನು ಕಳೆಯಲಾರಂಭಿಸಿದೆ. ಅಣ್ಣನ ನಿರ್ಗಮನದಿಂದ ಉಂಟಾದ ಆರ್ಥಿಕ ಶೂನ್ಯತೆ ಅಪ್ಪನನ್ನು ಮತ್ತಷ್ಟು ಕುಗ್ಗಿಸಿತು. ಆದರೆ ಅಪ್ಪ ಸೋತು ಕೂರಲಿಲ್ಲ. ಆ ಹಳೆಯ ಹಂಚಿನ ಮನೆಯ ಪ್ರತಿಯೊಂದು ಮೂಲೆಯೂ ಅಪ್ಪನ ಮೌನವಾದ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಅಪ್ಪನಿಗೆ ಓದು ಬರಹ ಅಷ್ಟಕಷ್ಟೇ, ಆದರೆ ಅಕ್ಷರ ಎಂಬುದು ಬಡವನ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸುವ ಏಕೈಕ ಹಣತೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ನಾನು ಅನುಭವಿಸಿದ ಈ ಕಡು ಬಡತನ, ಈ ಮೈಮುರಿಯುವ ಕೂಲಿ ಕೆಲಸ ನನ್ನ ಮಕ್ಕಳಿಗೆ ಬೇಡ. ಅವರು 4 ಅಕ್ಷರ ಕಲಿತು ಗೌರವದಿಂದ ಬದುಕಬೇಕು ಎಂಬುದು ಅಪ್ಪನ ನಿತ್ಯದ ಮಂತ್ರವಾಗಿತ್ತು. ಮಳೆಯಿರಲಿ, ಗಾಳಿಯಿರಲಿ, ಸುಡುವ ಬಿಸಿಲಿರಲಿ, ಅಪ್ಪ ತನ್ನ ಮೈಮೇಲಿನ ಹರಿದ ಅಂಗಿಯನ್ನು ಲೆಕ್ಕಿಸದೆ ಕೆಲಸಕ್ಕೆ ಓಡುತ್ತಿದ್ದರು. ನನಗಾಗ ಇನ್ನೂ ಬಾಲ್ಯ, ತಿಳುವಳಿಕೆ ಅಷ್ಟಾಗಿ ಇರಲಿಲ್ಲ. ಆದರೆ ನನ್ನ 4 ಅಕ್ಕಂದಿರು ಮತ್ತು ಅಣ್ಣಂದಿರೂ ಅಪ್ಪ ಪಡುತ್ತಿದ್ದ ಪಾಡನ್ನು ಹತ್ತಿರದಿಂದ ನೋಡುತ್ತಿದ್ದರು. ಅಕ್ಕಂದಿರು ಶಾಲೆಗೆ ಹೋಗಿ ಬಂದ ಮೇಲೆ ಅಮ್ಮನಿಗೆ ಮನೆ ಕೆಲಸದಲ್ಲಿ ನೆರವಾಗುತ್ತಿದ್ದರು. ಹೀಗೆ ವರ್ಷಗಳು ಉರುಳಿದವು. ಅಮ್ಮನ ಕಣ್ಣಲ್ಲಿ ಸದಾ ಕಾಡುತ್ತಿದ್ದ ಆತಂಕವೆಂದರೆ ಹೆಣ್ಣು ಮಕ್ಕಳ ಮದುವೆ ಮತ್ತು ಗಂಡು ಮಕ್ಕಳ ಭವಿಷ್ಯ. ಕಾಲ ಉರುಳಿದಂತೆ ಒಬ್ಬೊಬ್ಬರಾಗಿ ಅಣ್ಣಂದಿರು ಮತ್ತು ಅಕ್ಕಂದಿರ ಮದುವೆಯಾಯಿತು. ಮದುವೆಯಾದ ಅಣ್ಣಂದಿರು ಕೂಡ ಅಣ್ಣನ ಹಾದಿಯನ್ನೇ ತುಳಿದರು. ತನ್ನ ಸಂಸಾರ, ತನ್ನ ನೆಮ್ಮದಿ ಎಂಬ ಸ್ವಾರ್ಥವೋ ಅಥವಾ ಅನಿವಾರ್ಯತೆಯೋ ಅವರನ್ನು ಆ ದೊಡ್ಡ ಮನೆಯಿಂದ ದೂರ ಕರೆದೊಯ್ಯಿತು. ಮನೆಯಲ್ಲಿ ಈಗ ಉಳಿದಿದ್ದು ನಾನು, ನನ್ನ ಅಕ್ಕ ಮತ್ತು ಒಬ್ಬ ಅಣ್ಣ. ನಮ್ಮಿಬ್ಬರ ಹೊಣೆ ಅಪ್ಪನ ಜರ್ಜರಿತವಾದ ಹೆಗಲ ಮೇಲಿತ್ತು. ಅಪ್ಪನ ವಯಸ್ಸು 70 ದಾಟುತ್ತಿದ್ದರೂ 18ರ ಹರೆಯದ ಯುವಕನಂತೆ ಓಡಾಡುತ್ತಿದ್ದರು. ಅವರ ಕೆಮ್ಮು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಒಂದು ದಿನ ಸಂಜೆ, ಅದು ಕರಾಳ ದಿನವಾಗಿ ನಮ್ಮ ಜೀವನದಲ್ಲಿ ದಾಖಲಾಯಿತು. ಅಪ್ಪ ಕುರ್ಚಿಯ ಮೇಲೆ ಕುಳಿತವರೇ ಎದೆಯನ್ನು ಹಿಡಿದು ಕುಸಿದು ಬಿದ್ದರು. ಅಮ್ಮನ ಕಿರುಚಾಟ, ನಮ್ಮೆಲ್ಲರ ರೋದನೆ ಆ ಹಳ್ಳಿಯ ಶಾಂತ ವಾತಾವರಣವನ್ನು ಸೀಳಿಕೊಂಡು ಹೋಯಿತು.
ಅಣ್ಣಂದಿರು ಬಂದು ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ವೈದ್ಯರು ಹೇಳಿದ ಆ ಮಾತು ಹಾರ್ಟ್ ಅಟ್ಯಾಕ್ ನಮ್ಮ ಇಡೀ ಪ್ರಪಂಚವನ್ನೇ ತಲೆಕೆಳಗು ಮಾಡಿತು. ನಮ್ಮ ಬದುಕಿನ ಆಲದ ಮರ ಧರೆಗುರುಳಿತು. ನಮಗೆ ಆಸರೆಯಾಗಿದ್ದ ಆ ದೊಡ್ಡ ನೆರಳು ಮಾಯವಾಗಿತ್ತು. ಅಪ್ಪನ ಸಾವಿನ ನಂತರ ಆ ಹಳೆಯ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಅಮ್ಮನಿಗೆ ಜೀವನವೇ ಮುಗಿದು ಹೋಯಿತು ಅನ್ನಿಸಿತ್ತು. ಗಂಡನಿಲ್ಲದ ಈ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಜವಾಬ್ದಾರಿ ಹೇಗೆ ಎಂಬ ಚಿಂತೆ ಅವಳನ್ನು ಹಗಲಿರುಳು ಕಾಡುತ್ತಿತ್ತು. ಆಗಲೇ ಅಣ್ಣಂದಿರ ಅಸಲಿ ಗುಣಗಳು ಹೊರಬಂದವು. ದೊಡ್ಡಣ್ಣ ಮಾತ್ರ ತನ್ನ ಪಾಡಿಗೆ ತಾನಿದ್ದ. ಆತನಿಗೆ ತಂದೆಯ ಸಾವಿನ ನೋವಿಗಿಂತ ಹೆಚ್ಚಾಗಿ ತನ್ನ ಸಂಸಾರದ ಚಿಂತೆಯೇ ಹೆಚ್ಚಾಗಿತ್ತು. ಆದರೆ ಉಳಿದ ಅಣ್ಣಂದಿರಲ್ಲಿ ಅಪ್ಪನ ರಕ್ತದ ಗುಣವಿನ್ನೂ ಜೀವಂತವಾಗಿತ್ತು. ಒಂದು ದಿನ ಸಂಜೆ ದೊಡ್ಡಣ್ಣನನ್ನು ಬಿಟ್ಟು ಉಳಿದ ಅಣ್ಣಂದಿರು ಅಮ್ಮನ ಮುಂದೆ ಬಂದು ಕುಳಿತರು. ಅಮ್ಮ ಕಣ್ಣೀರು ಹಾಕುತ್ತಾ, ನಿಮ್ಮ ಅಪ್ಪ ನಮ್ಮನ್ನು ಅರ್ಧದಾರಿಯಲ್ಲೇ ಬಿಟ್ಟು ಹೋದರು. ಈ ಹುಡುಗಿಯರ ಜೀವನ ಹೇಗೆ ಎಂದು ಕೇಳಿದಳು. ಅಣ್ಣಂದಿರು ಅಮ್ಮನ ಕೈ ಹಿಡಿದು ಹೇಳಿದರು, ಅಮ್ಮ, ಅಪ್ಪ ಇಲ್ಲದ ಕೊರತೆ ನಾವು ತುಂಬಲಾರೆವು ನಿಜ. ಆದರೆ ಇಬ್ಬರು ಹೆಣ್ಣು ಮಕ್ಕಳನ್ನು ನಾವು ನೋಡಿಕೊಳ್ಳುತ್ತೇವೆ. ನಾವು ಬೇರೆ ಬೇರೆ ಮನೆಯಲ್ಲಿದ್ದರೂ ಈ ಇಬ್ಬರು ತಂಗಿಯರ ಜವಾಬ್ದಾರಿ ನಮ್ಮದು. ಅಣ್ಣಂದಿರ ಈ ಮಾತು ಅಮ್ಮನಿಗೆ ಸತ್ತ ಬದುಕಿನಲ್ಲಿ ಜೀವ ಬಂದಂತಾಯಿತು. ಅಪ್ಪನ ಕನಸನ್ನು ನನಸು ಮಾಡಲು ಅಣ್ಣಂದಿರು ಮುಂದೆ ಬಂದರು. ಆದರೆ ಅಮ್ಮನಿಗೆ ಹಣದ ಸಹಾಯ ಸಿಕ್ಕಿತೇ ಹೊರತು ಗಂಡು ಮಕ್ಕಳ ಸಾಮೀಪ್ಯ ಸಿಗಲಿಲ್ಲ. ಅಣ್ಣಂದಿರೆಲ್ಲರೂ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಬೇರೆ ಮನೆಗಳಲ್ಲೇ ಇದ್ದರು. ಅಮ್ಮನ ಒಂಟಿತನ ಹಾಗೆಯೇ ಮುಂದುವರಿಯಿತು. ಅಪ್ಪನಿಲ್ಲದ ಆ ದೊಡ್ಡ ಮನೆಯಲ್ಲಿ ಅಮ್ಮ ದಿನಕ್ಕೊಂದು ಸಾರಿ ಅಪ್ಪನ ಫೋಟೋ ಮುಂದೆ ನಿಂತು, ನೋಡಿ, ನಮ್ಮ ಮಕ್ಕಳು ಕಲಿತು ದೊಡ್ಡವರಾಗುತ್ತಿದ್ದಾರೆ, ನೀವು ನೋಡಲು ಇರಬೇಕಿತ್ತು ಎಂದು ಬಿಕ್ಕಳಿಸುತ್ತಿದ್ದಳು. ಹೀಗೆ ಕಾಲ ಸರಿಯುತ್ತಿತ್ತು. ಅಕ್ಕ ಮತ್ತು ನನ್ನ ವಿದ್ಯಾಭ್ಯಾಸ ಮುಗಿದಿತ್ತು. ಆದರೆ ಅಮ್ಮನ ಮುಖದಲ್ಲಿನ ಆ ಆತಂಕ ಮಾತ್ರ ಹೋಗಲಿಲ್ಲ. 9 ಜನ ಮಕ್ಕಳನ್ನು ಸಾಕಿ ಸಲಹಿದ ಈ ಮಹಾತಾಯಿ ಈಗ ಆ ದೊಡ್ಡ ಮನೆಯಲ್ಲಿ ಮೌನವಾಗಿ ಅಪ್ಪನ ನೆನಪುಗಳ ಜೊತೆ ದಿನ ಕಳೆಯುತ್ತಿದ್ದಳು. ಅಪ್ಪನ ಸಾವು ಕೇವಲ ಒಬ್ಬ ವ್ಯಕ್ತಿಯ ನಿರ್ಗಮನವಾಗಿರಲಿಲ್ಲ. ಅದು ನಮ್ಮ ಕುಟುಂಬದ ಐಕ್ಯತೆಯ ಅಂತ್ಯದ ಆರಂಭವಾಗಿತ್ತು. ಅಪ್ಪನಿಲ್ಲದ ಆ ಹಳೆಯ ಮನೆಯಲ್ಲಿ ಕತ್ತಲು ಕವಿದಂತಿತ್ತು. ಅಪ್ಪ ಹೋದ ಮೇಲೆ ಅಮ್ಮನ ಜಗತ್ತು ಬಣ್ಣ ಕಳೆದುಕೊಂಡಿತ್ತು. ಮನೆಯಲ್ಲಿ ಅಮ್ಮ, ಅಣ್ಣ, ಅಕ್ಕ ಮತ್ತು ನಾನು ಮಾತ್ರ ಉಳಿದಿದ್ದೆವು. ಇನ್ನುಳಿದ ಅಣ್ಣಂದಿರೆಲ್ಲರೂ ತಮ್ಮ ಸಂಸಾರಗಳೊಂದಿಗೆ ಬೇರೆ ಬೇರೆಯಾಗಿದ್ದರೂ ಅವರ ಮನಸ್ಸಿನಲ್ಲಿ ತಂಗಿಯರ ಭವಿಷ್ಯದ ಬಗ್ಗೆ ಕಾಳಜಿಯಿತ್ತು. ಆದರೆ ನಮ್ಮ ಕುಟುಂಬದ ನೆಮ್ಮದಿಯ ಮೇಲೆ ವಿಧಿ ಮತ್ತೆ ಆಘಾತ ನೀಡಲು ಹೊಂಚು ಹಾಕುತ್ತಿದೆ ಎಂಬುದು ನಮಗೆ ತಿಳಿದಿರಲಿಲ್ಲ. ಆಗ ತಾನೇ ನನ್ನ ಕೊನೆಯ ಅಣ್ಣ ಯೌವನಕ್ಕೆ ಕಾಲಿಟ್ಟಿದ್ದ. ಮನೆಯ ಜವಾಬ್ದಾರಿಯನ್ನು ಹೊರಬೇಕಾದವನು ಅವನೇ ಆಗಿದ್ದ. ಅಪ್ಪನಿಲ್ಲದ ಮನೆಯಲ್ಲಿ ಅಮ್ಮನಿಗೆ ಆಸರೆಯಾಗುತ್ತಾನೆ ಎಂಬ ನಂಬಿಕೆ ಎಲ್ಲರಲ್ಲೂ ಇತ್ತು. ಆದರೆ ಒಂದು ದಿನ ಕೇಳಿಬಂದ ಆ ಸುದ್ದಿ ಇಡೀ ಮನೆಯನ್ನೇ ಬೆಚ್ಚಿಬೀಳಿಸಿತು. ಮನೆಯಲ್ಲಿ ಎಲ್ಲರೂ ತಮ್ಮ ಬದುಕು ಕಂಡುಕೊಂಡು ದೂರವಾಗಿದ್ದಾಗ ಅಮ್ಮನ ಕಣ್ಣುಗಳು ನೆಟ್ಟಿದ್ದೇ ತನ್ನ ಕೊನೆಯ ಮಗನ ಮೇಲೆ. ಕೊನೆಯವನಾದರೂ ನನ್ನ ಜೊತೆ ಇರುತ್ತಾನೆ, ಇವನ ಮದುವೆ ಮಾಡಿ ಈ ಮನೆಯಲ್ಲೇ ಸೊಸೆಯನ್ನು ಬರಮಾಡಿಕೊಂಡರೆ ನನ್ನ ಒಂಟಿತನ ದೂರವಾಗುತ್ತದೆ ಎಂಬುದು ಅಮ್ಮನ ನಿತ್ಯದ ಕನಸಾಗಿತ್ತು. ಅಮ್ಮನಿಗೆ ಉಳಿದಿದ್ದ ಕೊನೆಯ ಭರವಸೆಯೂ ಅವನೇ ಆಗಿದ್ದ. ಆದರೆ ಒಂದು ದಿನ ಕೊನೆಯ ಅಣ್ಣ ಅಮ್ಮನ ಮುಂದೆ ಬಂದು ನಿಂತು, ಅಮ್ಮ, ನಾನು ಅಂತರ್ಜಾತೀಯ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ, ಅವಳನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದಾಗ ಅಮ್ಮನ ಪ್ರಪಂಚವೇ ಒಂದು ಕ್ಷಣ ಸ್ತಬ್ಧವಾಯಿತು. ಆ ಮಾತು ಅಮ್ಮನ ಪಾಲಿಗೆ ಬರೀ ಸುದ್ದಿಯಾಗಿರಲಿಲ್ಲ, ಅದು ಅವಳ ಕೊನೆಯ ಆಸರೆಯೂ ಕೈತಪ್ಪಿ ಹೋಗುತ್ತಿದೆ ಎಂಬ ಮರಣಶಾಸನದಂತಿತ್ತು. ಹಳ್ಳಿಯ ಸಂಪ್ರದಾಯ, ಜನರ ಚುಚ್ಚುಮಾತು ಮತ್ತು ಮಗ ದೂರವಾಗುತ್ತಾನೆ ಎಂಬ ಆತಂಕ ಅಮ್ಮನ ಮೆದುಳಿನ ಮೇಲೆ ತೀವ್ರವಾದ ಒತ್ತಡ ಹೇರಿತು. ಅಮ್ಮನ ಮುಖ ದಿಢೀರನೆ ಬಿಳಿಚಿಕೊಂಡಿತು. ಮಾತನಾಡಲು ಕಷ್ಟವಾಗುತ್ತಿತ್ತು. ಅದು ಪ್ಯಾರಲಿಸಿಸ್ ಅಟ್ಯಾಕ್ನ ಲಕ್ಷಣವಾಗಿತ್ತು. ಆ ದಿನ ನನ್ನ 3ನೇ ಅಕ್ಕ ಮನೆಗೆ ಬಂದಿದ್ದಳು. ಅಣ್ಣ ಯಾವುದೋ ಚಿಂತೆಯಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದ. ಅಮ್ಮ ಅಕ್ಕನ ಪಕ್ಕದಲ್ಲಿ ಕುಳಿತಿದ್ದಳು. ಅಮ್ಮ ಅಕ್ಕನಲ್ಲಿ, ಕುಮುದ, ನನ್ನ ನಾಲಿಗೆ ಒಣಗುತ್ತಿದೆ, ಸರಿಯಾಗಿ ಮಾತನಾಡಲಾಗುತ್ತಿಲ್ಲ ಎನ್ನುತ್ತಿದ್ದಳು. ಅಣ್ಣ ಅಲ್ಲೇ ಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದ. ಅವನು ಕೂಡಲೇ ಎಚ್ಚೆತ್ತು ಒಂದು ಕ್ಷಣವೂ ತಡಮಾಡದೆ ಅಮ್ಮನನ್ನು ಕರೆದುಕೊಂಡು ಆಸ್ಪತ್ರೆಗೆ ಓಡಿದ. ಸರಿಯಾದ ಸಮಯದಲ್ಲಿ ವೈದ್ಯರ ಬಳಿ ತಲುಪಿದ್ದರಿಂದ ಅಮ್ಮನಿಗೆ ಬರಬೇಕಿದ್ದ ಪ್ಯಾರಲಿಸಿಸ್ ಅಟ್ಯಾಕ್ ತಪ್ಪಿತು. ಮಗನ ತಕ್ಷಣದ ಸ್ಪಂದನೆ ಅಂದು ಅಮ್ಮನ ಜೀವ ಉಳಿಸಿತ್ತು. ಅಮ್ಮ ಬದುಕುಳಿದಳು ನಿಜ, ಆದರೆ ಅವಳ ಮನಸ್ಸಿನಲ್ಲಿದ್ದ ಆ ನೆಮ್ಮದಿ ಮಾತ್ರ ಅಂದೇ ಪಾರ್ಶ್ವವಾಯುವಿಗೆ ತುತ್ತಾಗಿತ್ತು. ಅಣ್ಣ ಅಮ್ಮನ ಜೀವ ಉಳಿಸಿದರೂ ಮದುವೆಯ ನಂತರ ಅವಳಿಂದ ದೂರ ಉಳಿಯಲೇಬೇಕಾದ ಅನಿವಾರ್ಯತೆ ಎದುರಾಯಿತು. ಅಮ್ಮನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮನೆಗೆ ಮರಳಿದಾಗ ಅಮ್ಮನ ಕಣ್ಣುಗಳಲ್ಲಿ ಜೀವ ಉಳಿಸಿದ ಮಗನೇ ಜೀವನದಿಂದ ದೂರವಾಗುತ್ತಿದ್ದಾನಲ್ಲ ಎಂಬ ನೋವಿತ್ತು. ಆ ಘಟನೆಯ ನಂತರ ಅಮ್ಮನಿಗೆ ಅರ್ಥವಾಯಿತು, ತಾನು ಎಷ್ಟೇ ಹಂಬಲಿಸಿದರೂ ವಿಧಿ ತನ್ನನ್ನು ಒಂಟಿತನದ ಹಾದಿಯಲ್ಲೇ ನಡೆಸುತ್ತಿದೆ ಎಂದು.
ಅಂದು ಅಣ್ಣ ತೋರಿಸಿದ ಆ ವೇಗದ ಆಸರೆ ಅಮ್ಮನಿಗೆ ಹೊಸ ಜನ್ಮ ನೀಡಿದ್ದರೂ ಆ ಜನ್ಮವಿಡೀ ಮಗನ ವಿರಹದ ನೋವನ್ನೇ ಉಣ್ಣಬೇಕಾಯಿತು. ಅಂತರ್ಜಾತೀಯ ವಿವಾಹ ಇಂದಿನ ಕಾಲಕ್ಕೆ ಇದು ಸಾಮಾನ್ಯ ಎನ್ನಿಸಬಹುದು. ಆದರೆ ಅಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಯ ಕಟ್ಟುಪಾಡುಗಳು ಬಹಳ ಬಿಗಿಯಾಗಿದ್ದವು. ಬೇರೆ ಜಾತಿಯವಳನ್ನು ಮನೆಗೆ ಕರೆತರುವುದು ಧರ್ಮಕ್ಕೆ ಮತ್ತು ಕುಲಕ್ಕೆ ಮಾಡುವ ಅಪರಾಧ ಎಂಬ ನಂಬಿಕೆ ಜನರ ಮಿದುಳಿನಲ್ಲಿ ಬೇರೂರಿತ್ತು. ಮಗ ಮತ್ತು ಸೊಸೆಯನ್ನು ಮನೆಗೆ ಸೇರಿಸಿದರೆ ಹಳ್ಳಿಯ ಜನರ ಮತ್ತು ಸಂಬಂಧಿಕರ ಮಾತು ಕೇಳಬೇಕಾಗುತ್ತದೆ ಎಂಬ ಹೆದರಿಕೆ ಅಮ್ಮನಲ್ಲಿತ್ತು. ಅಮ್ಮನಿಗೆ ಮಗನೂ ಬೇಕಿದ್ದ, ಇತ್ತ ಸಮಾಜದ ಗೌರವ ಬೇಕಿತ್ತು. ಕೊನೆಗೆ ಸಂಪ್ರದಾಯವೇ ಗೆದ್ದಿತು. ಕೊನೆಯ ಅಣ್ಣನನ್ನು ಮನೆಗೆ ಸೇರಿಸಿಕೊಳ್ಳಲಿಲ್ಲ. ಅಣ್ಣ ತನ್ನ ಹೆಂಡತಿಯೊಂದಿಗೆ ಬೇರೆಯೇ ಮನೆ ಮಾಡಿ ಉಳಿದುಬಿಟ್ಟ. ಅಮ್ಮನಿಗೆ ಆಸರೆಯಾಗಬೇಕಿದ್ದ ಕೊನೆಯ ದೀಪವು ಮನೆಯಿಂದ ಹೊರಗೆ ಉರಿಯತೊಡಗಿತು. ಅಮ್ಮ ಆ ದಿನ ಮನೆಯ ಮೂಲೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತದ್ದು ನನಗೆ ಇಂದಿಗೂ ನೆನಪಿದೆ. 9 ಜನ ಮಕ್ಕಳನ್ನು ಹೊತ್ತು ಸಾಕಿ ಇಷ್ಟೊಂದು ದೊಡ್ಡ ಮನೆಯನ್ನು ಕಟ್ಟಿದರೂ ಆದರೆ ಇಂದು ತನ್ನ ಪಕ್ಕದಲ್ಲಿ ಕುಳಿತು 4 ಮಾತಾಡುವ ಗಂಡು ಮಕ್ಕಳಿಲ್ಲವಲ್ಲ ಎಂಬ ಕೊರಗು ಅವಳನ್ನು ಒಳಗಿಂದೊಳಗೆ ತಿನ್ನತೊಡಗಿತು. ಹೀಗೆ ಸಮಯ ಉರುಳುತ್ತಿದ್ದಂತೆ ನನ್ನ ಅಕ್ಕನ ಮದುವೆಯೂ ಕೂಡ ಆಯಿತು. ಕೊನೆಯ ಅಣ್ಣನ ಅಂತರ್ಜಾತಿ ಮದುವೆಯ ಕಾರಣದಿಂದ ಇಡೀ ಮನೆ ಒಡೆದ ಕನ್ನಡಿಯಂತಾದಾಗ ಆ ಮನೆಯನ್ನು ತನ್ನ ನಗು ಮತ್ತು ಪ್ರೀತಿಯಿಂದ ಬೆಸೆದವನು ಅಕ್ಕನ ಮಗ ಅಮರ್. ಅಮರ್ ಬೆಳೆದದ್ದು ಅಜ್ಜಿಯ ಮನೆಯಲ್ಲಿ. ಅಮ್ಮನಿಗೆ ತನ್ನ 9 ಜನ ಮಕ್ಕಳಿಗಿಂತ ಈ ಮೊಮ್ಮಗ ಅಮರ್ ಮೇಲೆ ಅತೀವ ಪ್ರೀತಿ. ಅದಕ್ಕೆ ಕಾರಣವೂ ಇತ್ತು. ಅಮ್ಮನಿಗೆ ಒಂಟಿತನ ಕಾಡಿದಾಗೆಲ್ಲ ಅವಳ ಜೊತೆ ನೆರಳಾಗಿ ನಿಲ್ಲುತ್ತಿದ್ದವನೇ ಅವನು. ಅಮರ್ ಆಗ ಪಿಯುಸಿ ಓದುತ್ತಿದ್ದ ಹರೆಯದ ಹುಡುಗ. ಕೈಯಲ್ಲಿ ದಿನಸಿ ಚೀಲ ಹಿಡಿದು ಅಜ್ಜಿಗಾಗಿ ಮತ್ತು ತನಗಾಗಿ ಒಂದು ಸಿಹಿ ಪದಾರ್ಥವನ್ನು ತಂದುಕೊಡುವಾಗ ಅಮ್ಮನ ಮುಖದಲ್ಲಿ ಮೂಡುತ್ತಿದ್ದ ಆ ನಗು ಕೋಟಿ ರೂಪಾಯಿಗೂ ಮಿಗಿಲಾಗಿತ್ತು. ಹೊರಗಿನ ಜಗತ್ತು ಅವನನ್ನು ಕೈಬೀಸಿ ಕರೆಯುತ್ತಿದ್ದರೂ ಅವನ ಪ್ರಪಂಚ ಮಾತ್ರ ಅಜ್ಜಿಯ ಸುತ್ತಲೇ ಸುತ್ತುತ್ತಿತ್ತು. ನಾನು ಕೆಲಸದ ನಿಮಿತ್ತ ಬೇರೊಂದು ಊರಿನಲ್ಲಿ ಇದ್ದಾಗ ಅಮ್ಮನಿಗೆ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದವನೇ ಅಮರ್. 3ನೇ ಅಣ್ಣನು ಸರ್ಕಾರಿ ಕೆಲಸದಲ್ಲಿರುವುದರಿಂದ ಪ್ರತಿ ತಿಂಗಳು ಅಮ್ಮನ ಔಷಧಿಗೆ, ಮನೆಯ ದಿನಸಿಗೆ ಬೇಕಾಗುವ ಹಣವನ್ನು ನೀಡುತ್ತಿದ್ದನು. ಆದರೆ ಆ ಹಣವೂ ಕೂಡ ಮನೆಯ ದಿನಸಿಗೆ ಸಾಲದಿದ್ದಾಗ ಅಮ್ಮ ತೋಟದಲ್ಲಿ ಬೆಳೆಯುತ್ತಿದ್ದ ಹಣ್ಣು ಕಾಯಿಗಳನ್ನು ಮಾರಾಟ ಮಾಡಲು ಅಮರ್ನಿಗೆ ಹೇಳುತ್ತಿದ್ದಳು. ಕಾಲೇಜಿನಿಂದ ಮನೆಗೆ ಬಂದಾಗ ಅಜ್ಜಿ, ಇವತ್ತು ಅಂಗಡಿಯಿಂದ ಏನ್ ತರ್ಲಿ ಎಂದು ಕೇಳಿ ಲಿಸ್ಟ್ ಮಾಡಿಕೊಂಡು ಓಡುವುದು ಅವನ ದಿನಚರಿಯಾಗಿತ್ತು. ಅಮ್ಮನಿಗೆ ಆಗ ಸುಮಾರು 65ರಿಂದ 70 ವರ್ಷ ವಯಸ್ಸಾಗಿರಬಹುದು. ಮುಖದ ಮೇಲಿನ ಸುಕ್ಕುಗಳು ಅವಳ ಕಷ್ಟದ ಬದುಕನ್ನು ಹೇಳುತ್ತಿದ್ದವು. ಆದರೆ ಅಮರ್ ಮುಂದೆ ಅಮ್ಮ ಕೂಡ ಪುಟ್ಟ ಮಗುವಾಗುತ್ತಿದ್ದಳು. ಅಮರ್ ತುಂಬಾ ತಮಾಷೆಗಾರ. ಅಮ್ಮ ಮೌನವಾಗಿ ಕುಳಿತಿದ್ದರೆ ಸಾಕು, ಅವಳ ಮುಖಕ್ಕೆ ತನ್ನ ಚಸ್ಮಾ ಹಾಕಿ ತಲೆಗೆ ಒಂದು ಕ್ಯಾಪ್ ಇಟ್ಟು, "ಅವ್ವ, ನೀನು ಹೀರೋಯಿನ್ ತರ ಕಾಣಿಸ್ತೀಯ ನೋಡು" ಎಂದು ರೇಗಿಸುತ್ತಿದ್ದ. ಅಮ್ಮ ನಗುನಗುತ್ತಾ "ಬೇಡ ಪಾಪು" ಎನ್ನುತ್ತಿದ್ದರು. ಅಮರ್ನನ್ನು ಮಗುವಾಗಿದ್ದಾಗಿನಿಂದ ಮನೆಯವರೆಲ್ಲ ಪಾಪು ಎಂದು ಕೂಗುತ್ತಿದ್ದರು. ಮೊಬೈಲ್ನಲ್ಲಿ ಅಜ್ಜಿಯ ಆ ಮುಗ್ಧ ಫೋಟೋಗಳನ್ನು ಸೆರೆಹಿಡಿಯುತ್ತಿದ್ದ. ಆ ಫೋಟೋಗಳಲ್ಲಿ ಅಮ್ಮನ ನೋವು ಮಾಯವಾಗಿ ಕೇವಲ ಒಬ್ಬ ಅಜ್ಜಿಯ ಹರ್ಷ ಮಾತ್ರ ಎದ್ದು ಕಾಣುತ್ತಿತ್ತು. ಅಮರ್ ಅಮ್ಮನಿಗೆ ಹಾಕುತ್ತಿದ್ದ ಆ ಚಸ್ಮಾ ಮತ್ತು ಕ್ಯಾಪ್ ಕೇವಲ ತಮಾಷೆಯಲ್ಲ, ಅದು ಆ ವಯಸ್ಸಿನಲ್ಲೂ ಅವರು ಸಂಭ್ರಮಿಸಬಹುದು ಎಂದು ತೋರಿಸಿಕೊಟ್ಟ ಪ್ರೀತಿಯ ಸಂಕೇತವಾಗಿತ್ತು. ಅವರಿಬ್ಬರ ನಡುವೆ ಕೇವಲ ಅಜ್ಜಿ ಮೊಮ್ಮಗನ ಸಂಬಂಧವಿರಲಿಲ್ಲ, ಅದೊಂದು ಸುಂದರವಾದ ಸ್ನೇಹವಾಗಿತ್ತು. ಅಮ್ಮ ತನ್ನ ಮನಸ್ಸಿನ ಭಾರವನ್ನು ಅವನ ಮುಂದೆ ಹಗುರ ಮಾಡಿಕೊಳ್ಳುತ್ತಿದ್ದಳು. ಗಂಟೆಗಟ್ಟಲೆ ಇಬ್ಬರು ಕುಳಿತು ಹರಟೆ ಹೊಡೆಯುತ್ತಿದ್ದರು. ಅಮ್ಮನಿಗೆ ಆ ಕ್ಷಣದಲ್ಲಿ ತನ್ನ ಗಂಡು ಮಕ್ಕಳು ದೂರವಿದ್ದಾರೆ ಎಂಬ ಸಂಕಟವೇ ಮರೆತು ಹೋಗುತ್ತಿತ್ತು. ಆ ದೊಡ್ಡ ಮನೆಯಲ್ಲಿ ಅಮ್ಮನಿಗೆ ಆಸರೆಯಾಗಿದ್ದು ಕೇವಲ ನೆನಪುಗಳಲ್ಲ, ಬದಲಿಗೆ ರಕ್ತಕ್ಕಿಂತಲೂ ಮಿಗಿಲಾದ ಪ್ರೀತಿ ತೋರಿಸಿದ ಮೊಮ್ಮಕ್ಕಳು. ಇವರ ನಡುವೆ ಅಮ್ಮ ಎಂಬ ಮಮತೆಯ ಮಡಿಲು ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿತ್ತು. ಅಮ್ಮನಿಗೆ ವಯಸ್ಸಾಗುತ್ತಾ ಬಂದಂತೆ ಶರೀರ ಜಡವಾಗಿತ್ತು. ಮನೆಗೆಲಸಗಳು ಅವಳಿಗೆ ಬೆಟ್ಟದಷ್ಟು ಭಾರವಾಗಿ ಕಾಣುತ್ತಿದ್ದವು. ಅಂತಹ ಸಮಯದಲ್ಲಿ ದೇವದೂತನಂತೆ ನಿಂತವನು ಅಮರ್. ಆ ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ಜವಾಬ್ದಾರಿಯ ಅರಿವಿತ್ತು. ಅಮ್ಮನಿಗೆ ಸೊಂಟದ ನೋವು ಕಾಣಿಸಿಕೊಂಡಾಗ ಅಮರ್ ತಾನೇ ಪೊರಕೆ ಹಿಡಿದು ಮನೆಯ ಮೂಲೆ ಮೂಲೆಗಳನ್ನು ಗುಡಿಸುತ್ತಿದ್ದ. "ಅವ್ವ, ನಾನಿರೋವಾಗ ನಿನಗ್ಯಾಕೆ ಈ ಕೆಲಸ" ಎನ್ನುತ್ತಾ ಬಕೆಟ್ ಹಿಡಿದು ನೆಲವರಿಸುತ್ತಿದ್ದ. ಅವಳಿಗೆ ತನ್ನ ಹೆತ್ತ ಮಕ್ಕಳು ಜೊತೆಯಲ್ಲಿಲ್ಲದ ಕೊರತೆ ನೀಗಿದಂತಾಗುತ್ತಿತ್ತು. ಇನ್ನು ಕುಮುದ ಅಕ್ಕನ ಮಗ, ಅವನ ಹೆಸರು ಮಯೂರ್. ಅವನು ತನ್ನ ಸ್ವಂತ ಮನೆಯಲ್ಲಿದ್ದರೂ ಅಜ್ಜಿಯ ಮೇಲೆ ಅಪಾರ ಮಮತೆ ಹೊಂದಿದ್ದವನು. ಅವನು ಕೂಡ ಹೈಸ್ಕೂಲ್ ಓದುತ್ತಿದ್ದ. ಅಮ್ಮ ಯಾವಾಗಲಾದರೂ ಏನಾದರೂ ತುರ್ತು ಸಹಾಯ ಬೇಕಾದರೆ ಕೂಡಲೇ ಅವನಿಗೆ ಫೋನ್ ಮಾಡುತ್ತಿದ್ದಳು. ಅಜ್ಜಿ ಫೋನ್ ಮಾಡಿದರೆ ಸಾಕು, ಅವನು ದೊಡ್ಡ ಮನೆಗೆ ಓಡಿ ಬರುತ್ತಿದ್ದ. ಅಜ್ಜಿ ಹೇಳಿದ ಕೆಲಸವನ್ನು ಮುಗುಳ್ನಗುತ್ತಲೇ ಮಾಡಿ ಮುಗಿಸುತ್ತ. ಅಮ್ಮನಿಗೆ ಏನಾದರೂ ಸಣ್ಣಪುಟ್ಟ ಕೆಲಸಗಳಾಗಬೇಕಿದ್ದರೂ ಅಮರ್ ಮತ್ತು ಮಯೂರ್ ಜೊತೆಯಲ್ಲೇ ಮಾಡುತ್ತಿದ್ದರು. ಅಮ್ಮನ ಯಾವುದೇ ಕೆಲಸಕ್ಕಾದರೂ ಇಬ್ಬರೂ ಸದಾ ಸಿದ್ಧರಿರುತ್ತಿದ್ದರು. ಈ ಇಬ್ಬರು ಮೊಮ್ಮಕ್ಕಳ ಸೇವೆ ಎಷ್ಟಿತ್ತೆಂದರೆ, ಅಮ್ಮನಿಗೆ ಆ ಕ್ಷಣದಲ್ಲಿ ನನಗೆ 9 ಜನ ಮಕ್ಕಳಿದ್ದಾರೆ ಎಂಬ ಹೆಮ್ಮೆಗಿಂತ
ಇಂತಹ ಇಬ್ಬರು ಮೊಮ್ಮಕ್ಕಳಿದ್ದಾರೆ ಎಂಬ ಸಾರ್ಥಕತೆ ಹೆಚ್ಚಾಗಿ ಕಾಡುತ್ತಿತ್ತು. ಆ ದೊಡ್ಡ ಮನೆಯಲ್ಲಿ ಅಮ್ಮ ಅನುಭವಿಸುತ್ತಿದ್ದ ಒಂಟಿತನಕ್ಕೆ ಈ ಮೊಮ್ಮಕ್ಕಳೇ ಮದ್ದಾಗಿದ್ದರು. ಆದರೆ ಕಾಲಚಕ್ರ ಉರುಳಿದಂತೆ ಈ ಸುಂದರ ಕ್ಷಣಗಳು ಮಾಯವಾಗತೊಡಗಿ. ಮೊಮ್ಮಕ್ಕಳು ಬೆಳೆದು ದೊಡ್ಡವರಾದರು. ಅಮರ್ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನಾಗಿದ್ದ. ಅವನ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವನು ತನ್ನ ಮನೆಗೆ ಹೋಗುವುದು ಅನಿವಾರ್ಯವಾಗಿತ್ತು. ಆದರೆ ಅಮ್ಮನಿಗೂ ತಿಳಿದಿತ್ತು, ಹಕ್ಕಿಗಳು ರೆಕ್ಕೆ ಬಂದ ಮೇಲೆ ಗೂಡು ಬಿಟ್ಟು ಹಾರಲೇಬೇಕು ಎಂದು. ಅಮ್ಮ ಮತ್ತೆ ಆ ಹಳೆಯ ಮನೆಯಲ್ಲಿ ಒಬ್ಬಂಟಿಯಾದಳು. ಅಮ್ಮನ ಆರೋಗ್ಯ ಕ್ಷೀಣಿಸತೊಡಗಿತು. ಅಮ್ಮನ ಅಸಹಾಯಕತೆ ಕಂಡಾಗ ನಮ್ಮ ಎರಡನೇ ಅಣ್ಣನ ಮನಸ್ಸು ಕರಗಿತು. ಅವನು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ದೊಡ್ಡ ಮನೆಗೆ ಅಮ್ಮನನ್ನು ನೋಡಿಕೊಳ್ಳಲು ಬಂದು ಉಳಿದನು. ಅದು ನಮ್ಮ ಬದುಕಿನಲ್ಲಿ ಒಂದು ಸಣ್ಣ ಸಮಾಧಾನದ ಕಿರಣವಾಗಿತ್ತು. ಅಣ್ಣ ಅತ್ತಿಗೆ ಮತ್ತು ಅವರ ಮಕ್ಕಳ ಸದ್ದಿಗೆ ಮೌನವಾಗಿದ್ದ ಮನೆ ಮತ್ತೆ ಜೀವ ಪಡೆದುಕೊಂಡಿತು. ದೊಡ್ಡಣ್ಣ ಮಾತ್ರ ತನ್ನದೇ ಲೋಕದಲ್ಲಿದ್ದ. ಆತನಿಗೂ ಈ ಮನೆಗೂ ಯಾವುದೇ ಸಂಬಂಧವಿಲ್ಲ ಎನ್ನುವಂತೆ ದೂರ ಉಳಿದಿದ್ದ. ಆದರೆ ಎರಡನೇ ಅಣ್ಣ ಮತ್ತು ಉಳಿದ ಅಣ್ಣಂದಿರು ಅಮ್ಮನ ಆರೋಗ್ಯದ ಬಗ್ಗೆ ಶ್ರದ್ಧೆ ತೋರಿದರು. ಅಮ್ಮನಿಗೆ ಆಗಲೇ ಹಾರ್ಟ್ ಪ್ರಾಬ್ಲಮ್ ಅಂದರೆ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸಿಕೊಂಡಿತ್ತು. ಸರಕಾರಿ ಹುದ್ದೆಯಲ್ಲಿದ್ದ ಮೂರನೇ ಅಣ್ಣನು ಕೆಲ ದಿನಗಳವರೆಗೆ ಅಮ್ಮನನ್ನು ತನ್ನ ಸಿಟಿಯಲ್ಲಿದ್ದ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿರುವ ದುಬಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ. ಟ್ರೀಟ್ಮೆಂಟ್ ಮುಗಿಸಿ ಅಮ್ಮ ಮನೆಗೆ ವಾಪಸ್ಸಾದಳು. ಆದರೆ ಅಮ್ಮನಿಗೆ ಬೇಕಾಗಿದ್ದು ಕೇವಲ ಹಣ ಮತ್ತು ಔಷಧಿಯಾಗಿರಲಿಲ್ಲ. ಹಬ್ಬ ಹರಿದಿನ ಬಂದಾಗ ಎಲ್ಲರೂ ಒಟ್ಟಾಗಿ ಊಟ ಮಾಡಬೇಕೆಂದು ಕನಸು ಕಾಣುತ್ತಿದ್ದಳು. ಅವಳು ತನ್ನ ಪ್ರತಿಯೊಬ್ಬ ಮಗನ ಮುಖವನ್ನು ಪ್ರತಿದಿನ ನೋಡಲು ಬಯಸುತ್ತಿದ್ದಳು. ಆದರೆ ಅಣ್ಣಂದಿರು ಹಣ ಕೊಟ್ಟು ತಮ್ಮ ಜವಾಬ್ದಾರಿ ಮುಗಿಯಿತು ಅಂದುಕೊಂಡರು. ನನ್ನ ಎರಡನೇ ಅಣ್ಣನ ಇಬ್ಬರು ಹೆಣ್ಣುಮಕ್ಕಳು ನಿಶಾ ಮತ್ತು ಅಂಕಿತಾ ಅಮ್ಮನ ಬಗ್ಗೆ ಅಂದರೆ ತಮ್ಮ ಅಜ್ಜಿಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದರು. ನಿಶಾ ಅಂದರೆ ಅಣ್ಣನ ದೊಡ್ಡ ಮಗಳು ಅಮ್ಮನ ಪ್ರತಿಯೊಂದು ಬೇಕು ಬೇಡಿಕೆಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅಮ್ಮ ಮಗನ ಆಶ್ರಯದಲ್ಲಿ ಒಂದು ರೀತಿಯ ನೆಮ್ಮದಿಯ ಜೀವನ ಕಾಣುತ್ತಿದ್ದಳು. ಹೀಗೆ 2 ವರ್ಷ ಕಳೆದಿರಬಹುದು. ನನ್ನ ಮದುವೆಯ ಸಿದ್ಧತೆಗಳು ಶುರುವಾದವು. ಅಪ್ಪನ ಅನುಪಸ್ಥಿತಿಯಲ್ಲಿ ಅಣ್ಣಂದಿರು ತಂದೆಯ ಸ್ಥಾನದಲ್ಲಿ ನಿಂತು ನನ್ನ ಮದುವೆಯನ್ನು ನೆರವೇರಿಸಿದರು. ಮದುವೆಯಾಗಿ ನಾನು ಗಂಡನ ಮನೆಗೆ ಹೊರಟಾಗ ಅಮ್ಮನ ಕಣ್ಣಲ್ಲಿ 2 ರೀತಿಯ ನೀರಿತ್ತು. ಒಂದು ಹೆಣ್ಣು ಮಕ್ಕಳು ದಡ ಸೇರಿದರು ಎಂಬ ನೆಮ್ಮದಿ, ಮತ್ತೊಂದು ತಾನು ಮತ್ತೆ ಈ ಮನೆಯಲ್ಲಿ ಒಂಟಿಯಾಗುತ್ತೇನೆ ಎಂಬ ಭಯ. ನಾನು ಹೋದ ಮೇಲೆ ದೊಡ್ಡ ಮನೆಯಲ್ಲಿ ಅಣ್ಣ ಅತ್ತಿಗೆ ಅವರ ಇಬ್ಬರು ಮಕ್ಕಳು ಮತ್ತು ಅಮ್ಮ ಮಾತ್ರ ಉಳಿದರು. ಅಮ್ಮನ ಜೀವನದ ಸಂಜೆಗಾಲ ಶುರುವಾಗಿತ್ತು. ಅವಳ ದೇಹ ಸೊರಗುತ್ತಿದ್ದರೂ ಮನಸ್ಸು ಮಾತ್ರ ತನ್ನ ಮಕ್ಕಳ ಹೆಸರನ್ನೇ ಜಪಿಸುತ್ತಿತ್ತು. ನಾನು ಮದುವೆಯಾಗಿ ಹೋದ ಮೇಲೆ ಆ ದೊಡ್ಡ ಮನೆಯ ಗೋಡೆಗಳು ಮತ್ತಷ್ಟು ಎತ್ತರವಾದಂತೆ, ಅಂಗಳ ಮತ್ತಷ್ಟು ಮೌನವಾದಂತೆ ಭಾಸವಾಯಿತು. ಆ ದೊಡ್ಡ ಮನೆಯ ಗೋಡೆಗಳು ಅಮ್ಮನ ನಿಟ್ಟುಸಿರಿಗೆ ಸಾಕ್ಷಿಯಾಗಿದ್ದವು. ಸಂಪ್ರದಾಯದ ಹೆಸರಿನಲ್ಲಿ ದೂರವಾದ ಚಿಕ್ಕ ಮಗ, ಸ್ವಾರ್ಥದಿಂದ ದೂರವಾದ ದೊಡ್ಡ ಮಗ ಮತ್ತು ಹತ್ತಿರವಿದ್ದೂ ದೂರವಾದ ಇತರ ಮಕ್ಕಳು. ಗಂಡನ ಮನೆಯ ಹೊಸ್ತಿಲು ತುಳಿದ ನಮಗೆ ಅಲ್ಲಿನ ಹೊಸ ಬದುಕು, ಜವಾಬ್ದಾರಿಗಳ ನಡುವೆ ಅಮ್ಮನ ನೆನಪು ಸದಾ ಕಾಡುತ್ತಿತ್ತು. ಆಗ ನಮಗೆ ಸಮಾಧಾನವಿದ್ದದ್ದು ಒಂದೇ ವಿಷಯದಲ್ಲಿ, ಎರಡನೇ ಅಣ್ಣ ತನ್ನ ಸಂಸಾರದೊಂದಿಗೆ ಅಮ್ಮನ ಜತೆಗಿದ್ದಾನೆ ಎಂಬ ಭರವಸೆ. ಆದರೆ ಸಂಸಾರ ಎಂಬುದು ಸುಗಮವಾಗಿ ಹರಿಯುವ ನದಿಯಲ್ಲ ಎಂಬುದು ನಮಗೆ ಬೇಗನೆ ಅರ್ಥವಾಯಿತು. ದೊಡ್ಡ ಮನೆಯಲ್ಲಿ ಅಮ್ಮ ನೆಮ್ಮದಿಯಿಂದ ಇರುತ್ತಾಳೆ ಅಂದುಕೊಂಡಿದ್ದ ನಮಗೆ ಬೇಸರದ ಸುದ್ದಿಗಳು ಬರಲಾರಂಭಿಸಿದವು. ಅಣ್ಣ ಮತ್ತು ಅತ್ತಿಗೆಯ ನಡುವೆ ಪ್ರತಿದಿನ ಕಿರಿಕಿರಿ ಜಗಳಗಳು ನಡೆಯುತ್ತಿದ್ದವು. ಆ ಜಗಳಕ್ಕೆ ನಿಖರವಾದ ಕಾರಣ ಯಾರಿಗೂ ತಿಳಿದಿರಲಿಲ್ಲ. ಹಣದ ಸಮಸ್ಯೆಯೋ ಅಥವಾ ಮನಸ್ತಾಪವೋ ಒಟ್ಟಿನಲ್ಲಿ ಆ ಮನೆಯ ಶಾಂತಿ ಹಾರಿಹೋಗಿತ್ತು. ಅಚ್ಚರಿಯ ವಿಷಯವೆಂದರೆ ಅತ್ತಿಗೆ ಅಮ್ಮನನ್ನು ಎಂದಿಗೂ ದ್ವೇಷಿಸಲಿಲ್ಲ. ಅಣ್ಣನ ಜೊತೆ ಎಷ್ಟೇ ಜಗಳವಾಡಿದರೂ ಅಮ್ಮನ ಊಟ ತಿಂಡಿಯ ವಿಷಯದಲ್ಲಿ ಅವಳು ಜಾಗ್ರತೆ ವಹಿಸುತ್ತಿದ್ದಳು. ಅಮ್ಮನನ್ನು ಅತ್ತಿಗೆ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಆದರೆ ಗಂಡ ಹೆಂಡತಿಯರ ನಡುವಿನ ಆ ಮೌನ ಯುದ್ಧ ಅತಿಯಾದಾಗ ಅಣ್ಣ ಅನಿವಾರ್ಯವಾಗಿ ಒಂದು ನಿರ್ಧಾರಕ್ಕೆ ಬಂದ. ಇಲ್ಲಿ ನೆಮ್ಮದಿಯಿಲ್ಲ ಎಂದು ಹೇಳಿ ಅತ್ತಿಗೆ ಮತ್ತು ಮಕ್ಕಳನ್ನು ಕರೆದುಕೊಂಡು ತನ್ನ ಸ್ವಂತ ಮನೆಗೆ ಹೊರಟು ಹೋದ. ಅಮ್ಮ ಮತ್ತೆ ಆ ಬೃಹತ್ ಮನೆಯಲ್ಲಿ ಒಬ್ಬಂಟಿಯಾದಳು. 9 ಜನ ಮಕ್ಕಳನ್ನು ಹಡೆದ ಆ ಒಡಲು ಈಗ ತನ್ನ ನೆರಳನ್ನೇ ತಾನು ನೋಡುತ್ತಾ ಕಾಲ ಕಳೆಯಬೇಕಾಯಿತು. ಅಮ್ಮನಿಗೆ ಬೇಕಾದ ಹಣ ಬಂದು ತಲುಪುತ್ತಿತ್ತು. ಆದರೆ ಅಮ್ಮನಿಗೆ ಬೇಕಾಗಿದ್ದ ಪ್ರೀತಿಯ ಮಾತು ಮಾತ್ರ ಸಿಗುತ್ತಿರಲಿಲ್ಲ. ಮನುಷ್ಯನಿಗೆ ವಯಸ್ಸಾದಂತೆ ಹಸಿವಿಗಿಂತ ಹೆಚ್ಚಾಗಿ ಪ್ರೀತಿಯ ಹಸಿವು ಕಾಡುತ್ತದೆ ಎಂಬುದು ಅಮ್ಮನ ಮುಖ ನೋಡಿದರೆ ತಿಳಿಯುತ್ತಿತ್ತು. ಇದೇ ಸಮಯದಲ್ಲಿ ಒಂದು ಸಣ್ಣ ಬೆಳಕು ಮೂಡಿತು. ದೊಡ್ಡಣ್ಣನ 2ನೇ ಮಗ, ಅಮ್ಮನ ಮೊಮ್ಮಗ, ಇನ್ನೂ ಮದುವೆಯಾಗಿರಲಿಲ್ಲ. ಅವನು ಆ ಮನೆಯಲ್ಲಿ ಬೆಳೆದವನಲ್ಲ. ವಿಚಿತ್ರವೆಂದರೆ ಅವನಿಗೆ ಅವನ ತಂದೆಯ ಸ್ವಾರ್ಥದ ಗುಣಗಳು ಕಿಂಚಿತ್ತೂ ಬಂದಿರಲಿಲ್ಲ. ಅವನು ಮೃದು ಸ್ವಭಾವದವನು.
ಮನೆಯಲ್ಲಿ ಅಮ್ಮ ಒಬ್ಬಳೇ ಇರುವುದನ್ನು ಸಹಿಸಲಾರದೆ ಎಲ್ಲರೂ ಚರ್ಚಿಸಿ ಆ ಮೊಮ್ಮಗನನ್ನು ಅಮ್ಮನ ಜೊತೆ ಇರಿಸಲು ನಿರ್ಧರಿಸಿದರು. ಕೆಲವೇ ದಿನಗಳಲ್ಲಿ ಅವನ ಮದುವೆಯೂ ಆಯಿತು. ಆ ಮನೆಗೆ ಹೊಸದಾಗಿ ಬಂದ ಸೊಸೆ ಮೊಮ್ಮಗನ ಹೆಂಡತಿ ಅಮ್ಮನನ್ನು ನೋಡಿಕೊಂಡಳು. ಮನೆಯಲ್ಲಿ ಮತ್ತೆ ಹಸುಗೂಸಿನ ಸದ್ದು ಕೇಳಿಸಿತು. ಮೊಮ್ಮಗನಿಗೆ ಮುದ್ದಾದ ಹೆಣ್ಣು ಮಗುವಾಯಿತು. ಆ ಮಗುವನ್ನು ಎತ್ತಿ ಆಡಿಸುವಾಗ ಅಮ್ಮ ತನ್ನೆಲ್ಲಾ ನೋವುಗಳನ್ನು ಮರೆತು ಮಗುವಾಗುತ್ತಿದ್ದಳು. ಆ ಮನೆಯಲ್ಲಿ ಮತ್ತೆ ನಗು, ಆಟ, ಗದ್ದಲಗಳು ಶುರುವಾದವು. ನಾನೂ ಕೂಡ ತಾಯಿಯಾಗಿದ್ದೆ. ನನ್ನ ಮಗನಿಗಾಗ 9 ತಿಂಗಳು. ಅಮ್ಮನ ಆರೋಗ್ಯ ಅಸ್ಥಿರವಾಗಿದ್ದರೂ ಮೊಮ್ಮಗನ ಮಗುವಿನ ಮುಖ ನೋಡಿ ತನ್ನ ನೋವನ್ನು ಮರೆಯುತ್ತಿದ್ದಳು. ಅಂತರಜಾತಿ ಮದುವೆಯಾದ ಕೊನೆಯ ಅಣ್ಣ ಮತ್ತು ಅವನ ಹೆಂಡತಿ ಮಕ್ಕಳು ಕೂಡ ಆಗಾಗ ಮನೆಗೆ ಬಂದು ಅಮ್ಮನನ್ನು ನೋಡಿ ಹೋಗುತ್ತಿದ್ದರು. ಹೊರನೋಟಕ್ಕೆ ಅಮ್ಮನ ಬದುಕು ಈಗ ಸುಸ್ಥಿತಿಗೆ ಬಂದಂತೆ ಕಂಡರೂ ಅಮ್ಮನ ಹೃದಯದೊಳಗಿದ್ದ ಆ ಹಳೆಯ ಗಾಯ, ನನ್ನ ಗಂಡು ಮಕ್ಕಳಲ್ಲಿ ಒಬ್ಬರೂ ಕೂಡ ನನ್ನ ಜೊತೆ ಇಲ್ಲ ಎಂಬ ಕೊರಗು ಆರಿರಲಿಲ್ಲ. ಅಮ್ಮನ ಕಾಲಿನ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಹಾರ್ಟ್ ಪ್ರಾಬ್ಲಮ್ ಇದ್ದ ಕಾರಣ ಅವಳು ಬೇಗ ಸುಸ್ತಾಗುತ್ತಿದ್ದಳು. ಆದರೆ ಅವಳು ಯಾವುದನ್ನೂ ಹೊರಗೆ ಹಾಕುತ್ತಿರಲಿಲ್ಲ. ಮೊಮ್ಮಗನ ಸಂಸಾರದ ಜೊತೆ ಮೌನವಾಗಿ ಕಾಲ ತಳ್ಳುತ್ತಿದ್ದಳು. ಆ ವರ್ಷದ ಗಣೇಶ ಚತುರ್ಥಿ ಹಬ್ಬ ಹತ್ತಿರ ಬರುತ್ತಿತ್ತು. ತವರು ಮನೆಯಿಂದ ಕರೆಯೋಲೆ ಬಂದಾಗ ನಾನು ನನ್ನ 9 ತಿಂಗಳ ಮಗನನ್ನು ಎತ್ತಿಕೊಂಡು ಸಂಭ್ರಮದಿಂದ ಹೊರಟೆ. ಅಮ್ಮನನ್ನು ಕಾಣುವ ತವಕ ಒಂದೆಡೆಯಾದರೆ ಅಮ್ಮನ ಆ ಒಂಟಿತನದ ಜೊತೆಗಿರುವ ಆಸೆ ಇನ್ನೊಂದೆಡೆ ಇತ್ತು. ಅದು ಅಮ್ಮನ ಜೊತೆಗಿನ ನನ್ನ ಕೊನೆಯ ಹಬ್ಬವಾಗುತ್ತದೆ ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ತವರು ಮನೆಯ ಹಾದಿಯೆಂದರೆ ಸಾಕು, ಎಂತಹದ್ದೇ ಕಷ್ಟವಿದ್ದರೂ ಹೆಣ್ಣು ಮಕ್ಕಳ ಮನಸ್ಸು ಹಗುರವಾಗುತ್ತದೆ. ಈ ಬಾರಿಯ ಗಣೇಶ ಚತುರ್ಥಿ ನನಗೆ ವಿಶೇಷವಾಗಿತ್ತು. ನನ್ನ ಮಗನಿಗೆ ಕೇವಲ 9 ತಿಂಗಳು. ಅವನ ಪುಟ್ಟ ಹೆಜ್ಜೆಗಳ ಜೊತೆ ಅಮ್ಮನ ಮನೆಗೆ ಹೋಗುವ ಸಂಭ್ರಮ ನನಗಿತ್ತು. ಹಬ್ಬಕ್ಕಿಂತ 1 ವಾರ ಮುಂಚಿತವಾಗಿಯೇ ನಾನು ಹಳೆಯ ಹಂಚಿನ ಮನೆಗೆ ಕಾಲಿಟ್ಟೆ. ಮನೆಯಲ್ಲಿ ಮತ್ತೆ ಹಬ್ಬದ ಕಳೆ ಬಂದಿತ್ತು. ನನ್ನ ಅಕ್ಕಂದಿರು, ಅಣ್ಣಂದಿರು, ಅತ್ತಿಗೆಯಂದಿರು, ಮೊಮ್ಮಕ್ಕಳು ಕೂಡ ಬಂದಿದ್ದರು. ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಹೂವು ಹಣ್ಣುಗಳಿಂದ ಮನೆಯನ್ನು ಅಲಂಕರಿಸಿದ್ದೆವು. ಅಮ್ಮನ ಮುಖದಲ್ಲಿ ಬಹಳ ದಿನಗಳ ನಂತರ ಒಂದು ಸಾರ್ಥಕ ಮಂದಹಾಸ ಕಂಡಿತು. ಮೊಮ್ಮಕ್ಕಳ ಗಲಾಟೆ, ಹೆಣ್ಣು ಮಕ್ಕಳ ಹರಟೆಗಳ ನಡುವೆ ಅಮ್ಮ ತನ್ನೆಲ್ಲಾ ರೋಗ ರುಜಿನಗಳನ್ನು ಮರೆತಂತೆ ಕಂಡಳು. ಹಬ್ಬವು ಅತ್ಯಂತ ವಿಜೃಂಭಣೆಯಿಂದ ಮುಗಿಯಿತು. ಆದರೆ ಹಬ್ಬ ಮುಗಿದ ಮೇಲೆ ಬರುವ ಆ ಒಂಟಿತನವೇ ಅತ್ಯಂತ ಭಯಾನಕವಾದುದು ಎಂಬುದು ನಮಗೆ ಅರಿವಿರಲಿಲ್ಲ. ಹಬ್ಬ ಮುಗಿದ ಮರುದಿನವೇ ಅಕ್ಕಂದಿರು ತಮ್ಮ ತಮ್ಮ ಗಂಡನ ಮನೆಗೆ ಮರಳಿದರು. ನಾನು ಮಾತ್ರ ಇನ್ನೂ 3 ದಿನ ಅಲ್ಲಿಯೇ ಉಳಿದುಕೊಂಡೆ. ಆ 3 ದಿನಗಳು ನನ್ನ ಜೀವನದ ಅತ್ಯಂತ ಭಾವನಾತ್ಮಕ ಕ್ಷಣಗಳಾಗಿದ್ದವು. ಅಮ್ಮ ಹಗಲಿರುಳು ಕಾಲು ನೋವಿನಿಂದ ಬಳಲುತ್ತಿದ್ದಳು. ಅಮ್ಮ, ಮಲಗಿಕೋ ಎಂದರೆ ನೋವಿನ ಜೊತೆ ಮಲಗುವುದು ಹೇಗೆ ಮಗಳೇ ಎಂದು ಕಣ್ಣೀರು ಹಾಕುತ್ತಿದ್ದಳು. ಅವಳು ಅಳುತ್ತಿದ್ದುದು ಕೇವಲ ಕಾಲಿನ ನೋವಿಗಲ್ಲ ಎಂದು ನನಗೆ ಗೊತ್ತು. ಅಮ್ಮನಿಗೆ ಅಂದು ಹಣದ ಕೊರತೆ ಇರಲಿಲ್ಲ. 3 ಗಂಡು ಮಕ್ಕಳು ಅಮ್ಮನ ಔಷಧಿಗೆ, ಊಟಕ್ಕೆ ಬೇಕಾದ ಹಣವನ್ನು ಚಾಚೂ ತಪ್ಪದೇ ಕೊಡುತ್ತಿದ್ದರು. ಆದರೆ ಅಮ್ಮ ಆ ಮನೆಯ ವಿಶಾಲವಾದ ಅಂಗಳದಲ್ಲಿ ಕುಳಿತು ಹಪಹಪಿಸುತ್ತಿದ್ದುದು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಗಂಡು ಮಕ್ಕಳ ಪ್ರೀತಿಗಾಗಿ. ಹಣದಿಂದ ಹೊಟ್ಟೆ ತುಂಬಬಹುದು ಭೂಮಿಕಾ, ಆದರೆ ಹಸಿವಾದಾಗ 1 ತುತ್ತು ಅನ್ನ ನೀಡುವ ಮಕ್ಕಳು ಪಕ್ಕದಲ್ಲಿಲ್ಲವಲ್ಲ ಎಂದು ಅವಳು ಅಂದಾಗ ನನ್ನ ಬಳಿ ಉತ್ತರವಿರಲಿಲ್ಲ. ಅಪ್ಪ ಹೋದ ಮೇಲೆ ಅವಳು ಅನುಭವಿಸಿದ ಆ ಒಂಟಿತನ ಅವಳ ಹೃದಯವನ್ನು ಮತ್ತಷ್ಟು ದುರ್ಬಲಗೊಳಿಸಿತ್ತು. ಬುಧವಾರ ಬಂತು. ನಾನು ಅನಿವಾರ್ಯವಾಗಿ ಗಂಡನ ಮನೆಗೆ ಹೊರಡಬೇಕಿತ್ತು. ಅಮ್ಮ, ಮತ್ತೆ ಬರ್ತೀನಿ ಎಂದು ಹೇಳಿ ಹೊರಟೆ. ಆಕೆ ತನ್ನ ನಡುಗುವ ಕೈಗಳಿಂದ ನನ್ನ ಮಗನನ್ನು ಆಶೀರ್ವದಿಸಿ ನಾನು ಗೇಟಿನ ಹೊರಗೆ ಹೋಗುವವರೆಗೂ ನೋಡುತ್ತಾ ನಿಂತಿದ್ದಳು. ಅದು ಅವಳನ್ನು ನಾನು ಜೀವಂತವಾಗಿ ನೋಡುವ ಕೊನೆಯ ಕ್ಷಣ ಎಂದು ತಿಳಿದಿದ್ದರೆ ನಾನು ಖಂಡಿತ ಅಲ್ಲಿಂದ ಕದಲುತ್ತಿರಲಿಲ್ಲ. ಬುಧವಾರ ಸಂಜೆ ಮನೆಗೆ ತಲುಪಿದ ಮೇಲೆ ಅಮ್ಮನಿಗೆ ಕರೆ ಮಾಡಿ ಮಾತನಾಡಿದೆ. ಗುರುವಾರವೂ ಅವಳ ಆರೋಗ್ಯ ವಿಚಾರಿಸಿದೆ. ಶುಕ್ರವಾರವೂ ಮಾತುಕತೆ ನಡೆಯಿತು. ಆದರೆ ಆ ಕರಾಳ ಶನಿವಾರ ಜೀವನದ ಕೆಲಸದ ಒತ್ತಡದಲ್ಲಿ, ಸಂಸಾರದ ಗಡಿಬಿಡಿಯಲ್ಲಿ ಅಮ್ಮನಿಗೆ ಒಂದು ಫೋನ್ ಮಾಡಲು ನನಗೆ ಸಾಧ್ಯವಾಗಲಿಲ್ಲ. ಪರವಾಗಿಲ್ಲ, ನಾಳೆ ಕಾಲ್ ಮಾಡಿದರಾಯಿತು ಎಂದು ಅಂದುಕೊಂಡು ಮಲಗಿದೆ. ಆದರೆ ವಿಧಿಯ ಆಟ ಅತ್ಯಂತ ಕ್ರೂರವಾಗಿತ್ತು. ಭಾನುವಾರ ಬೆಳಗಿನ ಜಾವ 2ನೇ ಅಣ್ಣನ ಮೊಬೈಲ್ನಿಂದ ಕರೆ ಬಂತು. ಫೋನ್ ಎತ್ತಿದಾಗ ಅತ್ತ ಕಡೆಯಿಂದ ಕೇಳಿಬಂದದ್ದು, ಅಮ್ಮನಿಗೆ ಹುಷಾರಿಲ್ಲ, ಮನೆಗೆ ಬನ್ನಿ ಎನ್ನುವ ಮಾತುಗಳು. ಆಗಲೇ ನನಗೆ ಎಲ್ಲವೂ ಅರ್ಥವಾಯಿತು. ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ ಎಂದು. ಇಡೀ ಜಗತ್ತೇ ಗಿರಗಿರನೆ ತಿರುಗಿದಂತಾಯಿತು. ಹಾರ್ಟ್ ಅಟ್ಯಾಕ್ ಅಮ್ಮನನ್ನು ನಮ್ಮಿಂದ ಶಾಶ್ವತವಾಗಿ ಕಿತ್ತುಕೊಂಡಿತ್ತು. ಆದರೆ ಸಾವಿನ ಕ್ಷಣದಲ್ಲಿ ಅಮ್ಮನಿಗೆ ಆಸರೆಯಾಗಿದ್ದುದು ಕೇವಲ ಅವಳ ಮೌನ ಮತ್ತು ಅಪ್ಪನ ನೆನಪುಗಳು ಮಾತ್ರ. ಅಮ್ಮ ಕೊನೆಯುಸಿರು ಎಳೆಯುವಾಗ ತನ್ನ ಮಕ್ಕಳನ್ನು ನೆನೆಸಿಕೊಂಡಿರಲೇಬೇಕು. 9 ದೀಪಗಳನ್ನು ಹಚ್ಚಿದ ಆ ಮಹಾತಾಯಿ ಕೊನೆಗೆ ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ಮರೆಯಾದಳು. ಹಣವಿತ್ತು, ದೊಡ್ಡ ಮನೆಯಿತ್ತು, 9 ಜನ ಮಕ್ಕಳಿದ್ದರು.
ಅಮ್ಮ ಎಂಬ ಸಾಗರ ಅಂದು ಶಾಂತವಾಗಿ ಬಿಟ್ಟಿತ್ತು. ನಮ್ಮೆಲ್ಲರ ಕಣ್ಣಲ್ಲಿ ಎಂದಿಗೂ ಆರದ ಕಣ್ಣೀರಿನ ಕೆರೆಯನ್ನು ಉಳಿಸಿ. ಈ ಜೀವನಗಾಥೆ ಬರೀ ಒಂದು ಬಡ ಕುಟುಂಬದ ಕಥೆಯಲ್ಲ. ಇದು ಅಕ್ಷರಶಃ ಪ್ರತಿ ಮನೆಯ ಅಮ್ಮನ ತ್ಯಾಗದ ಪ್ರತೀಕ. ಅಮ್ಮನಿಗಾಗಿ ಪುಟ್ಟ ಕವಿತೆ. ನವದೀಪಗಳ ಹೊತ್ತಿಸಿ ಆ ಮಮತೆಯ ಮಡಿಲಲ್ಲಿ, ಬಡತನದ ಹಾದಿಯಲಿ ಸವೆದಳು ಅಮ್ಮ ನಗುತ್ತಲಿ. ತಾನುಣ್ಣತೆ ನಮಗೆ ತುತ್ತು ಅನ್ನ ನೀಡಿದಳು. ನಮ್ಮ ಬದುಕಿನ ಕತ್ತಲೆಗೆ ತಾನು ಹಣತೆಯಾಗಿ ಉರಿದಳು. ದೊಡ್ಡ ಮನೆಯ ತುಂಬ ಅಂದು ಮಕ್ಕಳ ಗದ್ದಲವಿತ್ತು. ಜೀವನದ ಸಂಜೆಗಾಲದಿ ಮೌನವೊಂದೇ ಜೊತೆಗಿತ್ತು. ಔಷಧಿಗೆ ಹಣವಿತ್ತು, ಹಂಬಲಿಸಿದ್ದು ಮಗನ ಪ್ರೀತಿಗೆ. ವಿಧಿಯಾಟ ಸರಿತೂಗದು ಅಮ್ಮನ ಈ ಅಸಹಾಯಕತೆಗೆ. ಹಬ್ಬದ ಸಂಭ್ರಮದ ಬೆನ್ನಲ್ಲೇ ಮೌನವೊಂದು ಆವರಿಸಿತು. ಮಾತನಾಡದ ದೇವತೆ ಮರಳಿಬಾರದ ಲೋಕ ಸೇರಿತು. ಅಮ್ಮನಿಲ್ಲದ ಆ ಮನೆ ಎಂದಿಗೂ ಮೊದಲಿಂತಾಗದು. ಕಣ್ಣೆದುರಿಲ್ಲದಿದ್ದರೂ ಎದೆಯಾಳದ ದೀಪ ನೀನು. ಜನ್ಮ ಜನ್ಮಕ್ಕೂ ನಮ್ಮ ಮನೆ ಬೆಳಗುವ ಜ್ಯೋತಿ ನೀನು. ನೆನಪಿನ ಮಡಿಲಲ್ಲಿ ಅಮ್ಮ ನೀನೆಂದಿಗೂ ಅಮರ. ನಿನ್ನ ಮಮತೆಯ ನೆರಳೆ ನಮಗೆಲ್ಲರಿಗೂ ಆಸರೆ ಸದಾಕಾಲ. ನಮ್ಮ ಈ ನೈಜ ಘಟನೆ ಆಧಾರಿತ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಧನ್ಯವಾದಗಳು.